ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ದೇವರು ಮನೆಯಲ್ಲಿ ನೆಲೆಸಿದಾಗ ಈ 13 ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ. ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ ನೀವು ಈ ಸಂಕೇತಗಳನ್ನು ಪಡೆದರೆ ದೇವರು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂದು ತಿಳಿದುಕೊಳ್ಳಿ. ಇಂದು ನಾನು ಈ ವಿಡಿಯೋದಲ್ಲಿ ಆ ಸೂಚನೆಗಳು ಯಾವುವು ಎಂಬುದನ್ನು ತಿಳಿಸಿಕೊಡುತ್ತೇನೆ. ನೀವು ಮಲಗಿರುವಾಗ ಇದ್ದಕ್ಕಿದ್ದಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುತ್ತಿದ್ದರೆ, ನೀವು ಪ್ರತಿದಿನ ಇದೇ ಸಮಯದಲ್ಲಿ ಎಚ್ಚರಗೊಂಡರೆ ಮತ್ತು ಬ್ರಹ್ಮ ಮುಹೂರ್ತದಲ್ಲಿ ನೀವು ದೇವಸ್ಥಾನದಲ್ಲಿ ಪೂಜೆ ಮಾಡುತ್ತಿದ್ದೀರಿ, ಮಂತ್ರಗಳ ಪಠನೆ ಮಾಡುತ್ತಿದ್ದೀರಿ ಎಂಬ ಕನಸು ಕಾಣುವುದು ದೇವರು ನಿಮ್ಮ ಮನೆಯಲ್ಲಿ ಇದ್ದಾರೆ ಎಂಬುದರ ಸಂಕೇತವಾಗಿರುತ್ತದೆ. ಕೆಲವು ಜನರ ಭವಿಷ್ಯದ ಘಟನೆಗಳು ಸೂಚನೆಗಳನ್ನು ಮುಂಚಿತವಾಗಿ ಪಡೆಯುತ್ತಾರೆ. ಭವಿಷ್ಯದಲ್ಲಿ ಏನಾದರೂ ಶುಭ ಅಥವಾ ಅಶುಭ ಸಂಭವಿಸುತ್ತದೆ ಎಂದು ಅವರಿಗೆ ತಿಳಿದುಕೊಳ್ಳುತ್ತಾರೆ. ಆ ಜನರು ದೈವಿಕ ಶಕ್ತಿಗಳಿಂದ ಆಶೀರ್ವದಿಸಲ್ಪಟ್ಟಿರುತ್ತಾರೆ. ನೀವು ಏನನ್ನಾದರೂ ತೆಗೆದುಕೊಳ್ಳಲು ಮುಂದಕ್ಕೆ ಹೋಗುವುದು ಅನೇಕ ಬಾರಿ ಸಂಭವಿಸುತ್ತದೆ. ಆದರೆ ಅದನ್ನು ತೆಗೆದುಕೊಳ್ಳುವಾಗ ಅದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಲವು ಅನುಮಾನಗಳು ಉದ್ಭವಿಸುತ್ತದೆ. ಎಲ್ಲವೂ ಸರಿ ಹೋದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ಏನಾದರೂ ಸಂಭವಿಸುತ್ತದೆ. ನಿಮಗೆ ದೇವರ ಆಶೀರ್ವಾದ ಇದೆ ಎಂಬುದರ ಸಂಕೇತವಾಗಿರುತ್ತದೆ. ಬಡವರಾಗಲಿ ಶ್ರೀಮಂತರಾಗಲಿ ದೇವರ ಆಶೀರ್ವಾದ ಪಡೆದವರಿಗೆ ಎಲ್ಲರಿಗೂ ಗೌರವ ಸಿಗುತ್ತದೆ. ಕಡಿಮೆ ಕೆಲಸ ಮಾಡಿದ ನಂತರವೂ ಯಾರಾದರೂ ಯಶಸ್ಸು ಸಾಧಿಸಿದರೆ ಅದು ದೇವರ ಕೃಪೆಯ ಸಂಕೇತ. ದೇವರ ಕೃಪೆ ಅವರನ್ನು ಎಲ್ಲ ತೊಂದರೆಗಳಿಂದ ರಕ್ಷಿಸುತ್ತಾನೆ ಎಂಬುದರ ಇದರ ಅರ್ಥವಾಗಿರುತ್ತದೆ. ಸಂತೋಷವಾಗಿರುವ ಜನರು ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಸಂತೋಷವಾಗಿ ಇರುತ್ತಾರೆ. ಅವರ ಜೀವನದಲ್ಲಿ ಎಷ್ಟೇ ದುಃಖವಿದ್ದರೂ ಅವರು ಯಾವಾಗಲೂ ಸಂತೋಷವಾಗಿರುತ್ತಾರೆ. ಅವರು ಯಾವುದೇ ಸಮಸ್ಯೆಗಳಿಗೂ ಎಂದಿಗೂ ಹೆದರುವುದಿಲ್ಲ. ಜೀವನದಲ್ಲಿ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುವುದು ಅದೃಷ್ಟದ ವಿಷಯ. ಒಳ್ಳೆಯ ಜೀವನ ಸಂಗಾತಿ ನಿಮ್ಮ ಜೀವನವನ್ನು ಉತ್ತಮಗೊಳಿಸುತ್ತಾರೆ. ನಿಮಗೂ ಸೂಕ್ತ ಜೀವನ ಸಂಗಾತಿ ಸಿಕ್ಕಿದ್ದರೆ ಅದು ದೇವರ ಕೃಪೆಯ ಸಂಕೇತ. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು. ನಿಮಗೆ ಸಂತಾನ ಭಾಗ್ಯವಿದ್ದರೆ ಮತ್ತು ನಿಮ್ಮ ಮಗು ವಿದ್ಯಾವಂತ ಮತ್ತು ಸದ್ಗುಣವಂತನಾಗಿದ್ದರೆ ಇದು ದೇವರ ಕೃಪೆಯ ಸಂಕೇತ. ಹೌದು, ಏಕೆಂದರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಪೋಷಕರಿಗೂ ಸದ್ಗುಣವಂತ ಮಗುವನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ. ಕೋಪವನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿದವರು, ಯಾರ ಮನಸ್ಸು ಶಾಂತವಾಗಿ ಉಳಿಯುತ್ತದೆ ಮತ್ತು ಸಾಮಾನ್ಯ ಸ್ಥಿತಿಯಲ್ಲಿರುವ ಪ್ರತಿ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ತಿಳಿದಿರುವ ಇಂತಹ ಜನರ ಮೇಲೆ ದೇವರ ವಿಶೇಷ ಆಶೀರ್ವಾದವನ್ನು ಸಹ ನೀಡಿರುತ್ತಾರೆ. ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿರುವವರು ತಮ್ಮ ಪ್ರಧಾನ ದೇವಾನುದೇವತೆಯಿಂದ ಆಶೀರ್ವದಿಸಲ್ಪಟ್ಟಿರುತ್ತಾರೆ. ಸ್ವಪ್ನದಲ್ಲಿ ದೇವರನ್ನು ಕಾಣುವ ಜನರು ಸಹ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಇಲ್ಲದಿದ್ದರೆ ದೇವರನ್ನು ನೋಡಲು ಎಲ್ಲರಿಗೂ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಸಾಕಷ್ಟು ವಿದ್ಯಾವಂತರು ಮತ್ತು ಸಮರ್ಥರು ಇದ್ದಾರೆ. ಇದಾದ ನಂತರವೂ ಕೆಲಸದ ಸಿಗದೆ ನಿರುದ್ಯೋಗಿಗಳಾಗಿರುತ್ತಾರೆ. ಆದ್ದರಿಂದ ನೀವು ಪಡೆದ ಶಿಕ್ಷಣದ ಆಧಾರದ ಮೇಲೆ ನಿಮ್ಮ ಕುಟುಂಬವನ್ನು ಸಂಪಾದಿಸಲು ಮತ್ತು ನಡೆಸಲು ಸಾಧ್ಯವಾದರೆ ಇದನ್ನು ದೇವರ ಆಶೀರ್ವಾದ ಎಂದು ಪರಿಗಣಿಸಿ. ಪ್ರತಿದಿನ ಸೂರ್ಯಾಸ್ತದ ನಂತರ ದೇವಾಲಯದಲ್ಲಿ ದೀಪವನ್ನು ಹಚ್ಚಬೇಕು ಮತ್ತು ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಇಡಬೇಕು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಮತ್ತು ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆಯಿದೆ. ದೇವಸ್ಥಾನದ ಅಂಗಳದಲ್ಲಿ ಯಾರಿಗಾದರೂ ನಾಣ್ಯ ಅಥವಾ ಹೂ ಸಿಕ್ಕರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ. ಅದನ್ನು ನಿಮ್ಮ ಪೂಜಾಗೃಹ ಅಥವಾ ಸಂಪತ್ತಿನ ಸ್ಥಳದಲ್ಲಿ ಇರಿಸಿ. ಇದು ದೇವರು ಮತ್ತು ಸಂಪತ್ತಿನ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.